ಇವತ್ತು ನಾನಿಲ್ಲಿ ದಾಲ್ ರೆಸಿಪಿ ಮಾಡಿ ತೋರಿಸ್ತಾ ಇರೋದು. ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಚಪಾತಿಗೆ, ಆಮೇಲೆ ದೋಸೆಗೆ, ಆಮೇಲೆ ರೈಸ್ಗೆ, ಗೀ ರೈಸ್ಗೆ ಯಾವುದ್ರ ಜೊತೆನೂ ಬೇಕಾದರೂ ಯೂಸ್ ಮಾಡ್ಕೊಳ್ಳೋದು. ಇವಾಗ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳ್ಕೊಂಡು ಇವಾಗ ನಾನು ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡಿದ್ದೀನಿ. ನಾನು ಇದನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆಗೆ 1 ಟೊಮೆಟೊ ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ. ಚಿಕ್ಕದಾದರೆ ನೀವು 2 ಟೊಮೆಟೊ ಯೂಸ್ ಮಾಡ್ಕೊಳ್ಳಿ. ಆಮೇಲೆ 2 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿರೋದು. ಆಮೇಲೆ 4 ಹಸಿಮೆಣ್ಸಿನ್ಕಾಯಿನ ಈ ಥರ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ತೊಗೊಂಡಿರೋದು. 1 ಸ್ಪೂನು ಜೀರಿಗೆ. ಇವಾಗ ಬೇಯಕ್ಕೆ ಫಸ್ಟ್ ನೀರು ಇಟ್ಕೊಂಡು ಇವಾಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು 3 ವಿಸಿಲ್ ಬರಲಿ, ಆಮೇಲೆ ನಾವು ಒಗ್ಗರಣೆ. ಇದು ಇವಾಗ 3 ವಿಸಿಲ್ ಆಯಿತು. ನಾನು ಇಳಿಸ್ತಾ ಇದ್ದೀನಿ ಕೆಳಗಡೆ. ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ, ಬಟ್ ವಿಡಿಯೋ ಮಿಸ್ ಆಗಿದೆ ನಂದು ಒಗ್ಗರಣೆ ಹಾಕೋದು. ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಇಂಗು ಮತ್ತು ಕೊತ್ತಂಬರಿನ ಕೊನೆಗೂ ಆ್ಯಡ್ ಮಾಡ್ಬೋದು. ಈ ಒಗ್ಗರಣೆಯಲ್ಲೂ ಆ್ಯಡ್ ಮಾಡ್ಬೋದು. ಇದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿರೋ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಇದು ಒಂದು ಕುದಿಬೇಕು. ಉಪ್ಪು ಟೇಸ್ಟಿಗೆ ಅಕಾರ್ಡಿಂಗ್ ಟು ಟೇಸ್ಟನ್ನ ನೀವು ಸೇರಿಸ್ಕೊಡಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ದಾಲ್ನ ಒಂದು ಕುದಿ ಬಂದಾದಮೇಲೆ ನಾವು ಇಳಿಸ್ಕೊಂಡ್ರೆ ಸಾಕು. ಲಾಸ್ಟಿಗೆ ನಾನು ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಿಗಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಒಗ್ಗರಣೆಯಲ್ಲಿ ಎಣ್ಣೆ ಜೊತೆ ಆದರೂ ನೀವು ಆ್ಯಡ್ ಮಾಡ್ಕೋಬೋದು. ಎರಡರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಆಲ್ಮೋಸ್ಟ್ ನಮ್ಮದು ದಾಲು ರೆಡಿ ಆಗಿಬಿಟ್ಟಿದೆ. ಇವಾಗ ಸರ್ವಿಂಗಿಗೆ